ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ರಾಮ ಮಂದಿರ ಉದ್ಘಾಟನೆ ಆಗುತ್ತಿರುವ ನಿಮಿತ್ತವಾಗಿ ಬೇದರ್ನ ನೌಬಾದ್ನ ಕೆಐಡಿಬಿ ಹೌಸಿಂಗ್ ಕಾಲೋನಿಯ 20 ವರ್ಷದ ಹಳೆಯ ಹನುಮಾನ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ, ಅಭಿಷೇಕ ಕಾರ್ಯಕ್ರಮ, ಕೀರ್ತನೆ, ಭಜನೆ, ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ವೇಷಧಾರಿ ಮಕ್ಕಳಿಂದ ವೇಷಭೂಷಣ ಸ್ಪರ್ಧಾ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಯಿತು. ಅಯೋಧ್ಯೆ ಶ್ರೀರಾಮ ಮಂದಿರ ಪೂಜಾ ಕಾರ್ಯಕ್ರಮ ನೋಡಲಿಕ್ಕೆಂದೇ ಮಂದಿರದಲ್ಲಿ ಬರುವ ಭಕ್ತಾದಿಗಳಿಗಾಗಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ನೋಡಲಿಕ್ಕೆ LED ಸ್ಕ್ರೀನ್ ಒಂದನ್ನು ಅಳವಡಿಸಿ LED ಸ್ಕ್ರೀನ್ ಮೂಲಕ ನೋಡುವ ವ್ಯವಸ್ಥೆಯನ್ನು ಒಂದು ಮಂದಿರದ ಕಮಿಟಿ ವತಿಯಿಂದ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಮಂದಿರದಲ್ಲಿ ದೇವರ ಅಭಿಷೇಕ, ಮಂಗಳಾರತಿ, ಕೀರ್ತನೆ, ಭಜನೆ, ದೀಪೋತ್ಸವ ಕಾರ್ಯಕ್ರಮ ಸೇರಿದಂತೆ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ಕುರಿತಂತೆ ಪ್ರಮುಖರಾಗಿರುವ ರವೀಂದ್ರ ಡಿಗ್ಗಿ, ನಿವೃತ್ತ PSI ಪ್ರಭುಗೊಂಡ ಹಾಗೂ ಬಸವರಾಜ್ ಅವರು ಮಾತನಾಡಿ, ಇದು ಸರಿಸುಮಾರು 20 ವರ್ಷದ ಹಳೆಯ ಮಂದಿರವಾಗಿದೆ. ಈ ಮಂದಿರದ ಜೀರ್ಣೋದ್ಧಾರವನ್ನು, ಮಂದಿರದ ಅಭಿವೃದ್ಧಿಯನ್ನು KIDB ಕಾಲೋನಿಯ ನಿವಾಸಿಗರ ಸಹಕಾರದಿಂದ ಮಾಡಲಾಗಿದೆ. ಇವತ್ತು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮ ಮಂದಿರ ಪ್ರತಿಷ್ಠಾಪನೆ, ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮವನ್ನು ನೋಡಲಿಕ್ಕೆಂದೇ ನಾವು ಇವತ್ತು ಮಂದಿರದಲ್ಲಿ LED ಸ್ಕ್ರೀನ್ ಅಳವಡಿಸಿ LED ಸ್ಕ್ರೀನ್ ಮೂಲಕ ನೋಡಲಿಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜೊತೆಗೆ ಮಕ್ಕಳು, ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ರಾಮ ಸೀತಾ ವೇಷಭೂಷಣ ಸರಿಸಿದ ಒಂದು ವೇಷಧಾರಿಗಳ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಹಲವು ಕಡೆಗಳಿಂದ ಭಕ್ತಾದಿಗಳು ಬಂದು ಇವತ್ತು ಹನುಮಾನ್ ದೇವರ ದರ್ಶನ ಪಡೆದು ಹನುಮಾನ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಸಾದ ಸ್ವೀಕರಿಸಿ ಪುನೀತರಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಂದಿರದ ಕಮಿಟಿ ಅಧ್ಯಕ್ಷರಾಗಿರುವ ಪ್ರಕಾಶ್ ಫುಲಾರೆ, ಪ್ರಭು ಟಿ ಗೊಂಡ, ನಿವೃತ್ತ PSI, ಬಸವರಾಜ ಬಳ್ಳಾರಿ ಸದಸ್ಯರು, ರವೀಂದ್ರ ಡಿಗ್ಗಿ, ರಾಮರಾವ್ ಬಿರಾದರ್ ಸುಬೇದಾರ್, ಎಕ್ಸ್ ಆರ್ಮಿ, ವಿಜಯಕುಮಾರ್ ಪಾಟೀಲ್ ಚೌಳಿ, ಗಣಪತರಾವ್ ಜಮಾದಾರ್, ಮಲ್ಲಯ್ಯ ಸ್ವಾಮಿ, ಚನ್ನಬಸಪ್ಪ ಹಾಲಹಳ್ಳಿ, ಬಾಬು ಔರಾದೆ, ಗುಣವಂತರಾವ್ ಶಿಂದೆ, ಪ್ರಕಾಶ್ ಫುಲಾರಿ, ಬಾಬು ಗೊಂಡ, ಶಿವಕುಮಾರ್ ಕಡಾಳೆ, ಡಾಕ್ಟರ್ ಪ್ರದೀಪ್ ಭೋಸಲೆ, ನಾಗಶೆಟ್ಟಿ ಲಕೋಟೆ, ಗುರುಪಾದಪ್ಪ ತರ್ನಳ್ಳಿ, ವಿಜಯಕುಮಾರ್ ಲಕೋಟೆ, ಚನ್ನಪ್ಪ ಮಸ್ಕಲೆ, ಪ್ರಭುರಾವ್ ಔರಾದೆ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಹೌಸಿಂಗ್ ಈ ಲೇಔಟ್ಲಿಂದ ಇದು ನೌಬಾದದಲ್ಲಿ ಬರ್ತದೆ, ಚೌಳಿ ರೋಡಿಗೆ. ಈ ಕಾಲೋನಿಯಲ್ಲಿ ಜೈ ಹನುಮಾನ್ ಮಂದಿರ ಇದ್ದು, ಈ ಗಲ್ಲಿಯು ವಿಶಾಲವಾಗಿದ್ದು, ಇಲ್ಲಿ ವಿವಿಧತೆಯ ಏಕತೆಯನ್ನು ಒಳಗೊಂಡು ನಾವೆಲ್ಲರೂ ಒಂದು ಅಂತ ಭಾವಿಸುತ್ತಾ ಈ ಮಂದಿರವನ್ನು ನಾವೆಲ್ಲರೂ ಕೂಡಿ ಈ ಮಂದಿರವನ್ನು ಜೀರ್ಣೋದ್ಧಾರವನ್ನು ಮಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಹಗಲಿರುಳು ಈ ಮಂದಿರವನ್ನು ನಾವು ಒಳ್ಳೆಯ ರೀತಿಯಿಂದ ಇದನ್ನು ನಾವು ಒಂದು ಹನುಮಾನ್ ಮಂದಿರವನ್ನು ಬಹಳಷ್ಟು ಎಲ್ಲ ಭಕ್ತಾದಿಗಳನ್ನು ದಿನನಿತ್ಯ ಇಲ್ಲಿ ಬಹಳಷ್ಟು ಜನವನ್ನು ಸೇರಿ ಈ ಮಂದಿರವನ್ನು ಹಗಲಿರುಳು ದುಡಿದು ನಾವು ಪ್ರಗತಿಯನ್ನು ಮಾಡ್ತಾ ಇದ್ದೀವಿ. ಅಲ್ಲದೆ ಈ ಒಂದು ಗಲ್ಲಿಯಲ್ಲಿ ಹನುಮಾನ ಒಂದು ಗಾರ್ಡನದಲ್ಲಿ ನಾವು ಅನೇಕ ಗಿಡ ಮರಗಳನ್ನು ಮಾಡಿ ಇದನ್ನು ಎಲ್ಲರೂ ಅವರು ಇವರು ಅನ್ನೋದೇ ಭಾಳಷ್ಟು ಜನ ಈ ಗಲ್ಲಿಯವರಲ್ಲದೆ ಉಳಿದ ಆಜುಬಾಜು ಏರಿಯಾದವರು ಸಹಿತ ಬಂದು ಈ ಬೀದರ ಜನತೆಯೂ ಸಹಿತ ಇಲ್ಲಿ ಆಕರ್ಷಣೀಯವಾದಂಥ ಒಂದು ಮಂದಿರವಾಗಿದೆ. ಈಗಾಗಲೇ ಬಹಳಷ್ಟು ಕಡೆ ಈ ಮಂದಿರದ ಕೀರ್ತಿ ಹಬ್ಬಿರುವುದರಿಂದ ಜನಸಾಗರವೇ ಹರಿದು ಬಂದು ಈ ಒಂದು ಗಲ್ಲಿಯನ್ನು ವೈಭವದಿಂದ ಮೆರೆದು ಕೀರ್ತಿಯನ್ನು ವಿವಿಧ ಕಡೆಯನ್ನು ಸಾಗ್ತಾ ಇದೆ ಅಂತ ನಾನು ಹೇಳ್ತಾ, ಇವತ್ತು ನಾವು 22 ತಾರೀಕು ಅಯೋಧ್ಯೆಯಲ್ಲಿ ಇನ್ನು ರಾಮ ಮಂದಿರದ ಒಂದು ಪ್ರಾಣ ಪ್ರತಿಷ್ಠಾನವನ್ನು ಇದ್ದ ಕಾರಣ ನಮ್ಮ ಒಂದು ಕಾಲೋನಿಯಲ್ಲಿಯೂ ಸಹಿತ ಈ ಮಂದಿರದ ಅದೇ ಒಂದು ಮಾದರಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಅನೇಕ ರೀತಿಯನ್ನು ನಡೆಸ್ಕೊಂಡು ಇವತ್ತು ಬಂದಿದ್ದೀವಿ. ಅಲ್ಲದೆ ಅನೇಕ ಜನರನ್ನು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇಲ್ಲಿವರೆಗೆ ಭಜನೆ ಕಾರ್ಯಕ್ರಮ ಹಾಗೂ ರಂಗೋಲಿ ಸ್ಪರ್ಧೆ, ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು, ಚಿತ್ರಕಲೆ ಸ್ಪರ್ಧೆ, ವೇಷಭೂಷಣಗಳನ್ನು
ಅನೇಕ ಕಾರ್ಯಕ್ರಮವನ್ನು ಇವತ್ತು ಆ ಒಂದು ಮಾದರಿಯಲ್ಲಿ ಇಟ್ಕೊಂಡಿದ್ದೀವಿ. ನನ್ನ ಹೆಸರು ರವೀಂದ್ರ ಡಿಗ್ಗಿ, KDB ಕಾಲೋನಿ, ಬೀದರ್. KDB ಕಾಲನಿಯಿಂದ ಜೈ ಹನುಮಾನ್ ಮಂದಿರ ಇದೆ. ಇಲ್ಲಿ ಹನುಮಾನ್ ಮಂದಿರ ಏನದಂದ್ರೆ ಪುರಾತನ ಕಾಲದ ಇದ್ದಿಲ್ಲ ಅದು. ಇದು ಮಧ್ಯದಾಗ ಈ ನಮ್ಮ ಸಿಂಧೆ ಸರ್ ಬಂದು ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ಲರೂ ಸಾರ್ವಜನಿಕರು ಸಪೋರ್ಟ್ ಮಾಡಿದ ಹನುಮಾನ್ ಮಂದಿರ ಮಾಡಿದೆವು. ಇದು ಮಾಡಿ ಒಂದು 3-4 ವರ್ಷ ಆಯಿತು. 4 ವರ್ಷ ಆದ ನಂತರ ಇಲ್ಲೆಲ್ಲ ಸಾರ್ವಜನಿಕರು ಕೂಡಿ ನಾವೇನು ಮೀಟಿಂಗ್ ಮಾಡಿದೆವು ಅಂದ್ರೆ ಅಯೋಧ್ಯೆದಲ್ಲಿ ಏನೋ ರಾಮ ಮಂದಿರ ನಿರ್ಮಾಣ ಆಗ್ಯದ, ಅಯೋಧ್ಯೆದಾಗ ಆಗ್ಯದ ಅಂದ್ರೆ ನಾವು ಇಲ್ಲಿ ಯಾಕೆ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಇಲ್ಲಿ ನಾವು ಒಂದು ಸ್ವಲ್ಪ ಮಾಡೋಣ ಅಂತಂದು ಹೇಳ್ಬಿಟ್ಟು ಎಲ್ಲರೂ ಸಾರ್ವಜನಿಕರು ಕೂಡಿ ಎಲ್ಲರೂ ಒಪ್ಪಿಗೆ ತಗೊಂಡು ಇದೇನಂದ್ರೆ ಕಾಂಡು ಪ್ರಸಾದ ಭಜನೆ ಮತ್ತು ಸ್ಪರ್ಧೆ ಇದೆ, ರಂಗೋಲಿ ಸ್ಪರ್ಧೆ ಇದೆ, ಡ್ರಾಯಿಂಗ್ ಇದೆ, ಮತ್ತು ಚಿತ್ರಕಲೆ ಇದು ಇನ್ನೊಂದು ಯಾವುದು ವೇಷಭೂಷಣ ಇದೆ. ಇದೆಲ್ಲ ಇಲ್ಲಿ ಸ್ಪರ್ಧೆ ನಡೆಸ್ತಾ ಇದ್ದೆವು. ಇದು ಯಾರು ನಮ್ಮ ಕಡೆಯಿಂದ ಏನಿಲ್ಲ, ಗುಡಿ ಕಡೆಯಿಂದ ಹೇಗೆ ನಡೀತಾ ಇದೆ. ಇದೆಲ್ಲ ಸಾರ್ವಜನಿಕರೇ ಬರ್ತಾರೆ. ಸಾರ್ವಜನಿಕರು ಸಾಯಂಕಾಲನೂ ಊಟ ಇದೆ. ಇಲ್ಲಿ ಲಕ್ಷದೀಪ ಉತ್ಸವ ಇದೆ. ಈಗ ಸಾಯಂಕಾಲ ಉತ್ಸವ ಇದೆ. ಅದು ಆದ ನಂತರ ಭಜನೆ ಕಾರ್ಯಕ್ರಮ ಇದೆ. ನನ್ನ ಹೆಸರು ಪ್ರಭುಗೊಂಡ PSI, ರಿಟೈರ್ಡ್ PSI. ಮತ್ತು PSI ಅಂತ ಬರ್ಬೇಡ್ರಿ, ರಿಟೈರ್ಡ್ ಬರ್ರಿ. ಮತ್ತು ಜೈ ಹನುಮಾನ್ KDB ಮಂದಿರ್, KDB ಕಾಲೋನಿ, ನೌಬಾದ್, ಬೀದರ್. ರಾಮ ಮಂದಿರ ಅಯೋಧ್ಯೆಯಿಂದ ಇದು ಲೈವ್ ಇದು ಟೆಲಿಕಾಸ್ಟ್ ಮಾಡ್ತಾಯಿದ್ವಿ. ಮತ್ತು ಪ್ರಸಾದ್ ಸೇವೆ ಇದೆ. KDB ಕಾಲನಿ ನೌಬಾದ್ ಜೈ ಹನುಮಾನ ಮಂದಿರದಿಂದ ಜನವರಿ ಮೇ 22ರಂದು ಪ್ರತಿಷ್ಠಾಪನೆ ಆಗಿದೆ. 23 ಇಲ್ಲ ಮೇಡಮ್, ಅಂದರೆ ಫಸ್ಟು ಹನುಮಾನ್ ಪ್ರತಿಷ್ಠಾಪನೆ ಆಗಿದ್ದು 2023 ಮೇ 23 ಇದು ಪ್ರತಿಷ್ಠಾಪನೆ ಆಗಿದೆ. ಈಗ ನಾವು ಇವತ್ತು 22ನೇ ತಾರೀಕು ಅಯೋಧ್ಯೆ ರಾಮ ಪ್ರತಿಷ್ಠಾಪನೆ ದಿವಸದಂದು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂಜಾನೆ 8 ಗಂಟೆಗೆ ಕಳಸಾರೋಹಣ ಮಾಡಿದ್ವಿ. ತದನಂತರ ಅಭಿಷೇಕ ಮಾಡಿದ್ರು ಗುಣವಂತರಾವ್ ಸಿಂಧೆ ಕಡೆಯಿಂದ. ಆದ ನಂತರ ಭಜನೆ ಮಾಡಿದ್ವಿ. ತದನಂತರ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಸಾಯಂಕಾಲ 6 ಗಂಟೆಗೆ ದೀಪೋತ್ಸವ ಇದೆ. ತದನಂತರ ಭಜನೆ ಕಾರ್ಯಕ್ರಮ ಇಷ್ಟು ಇದೆ. ನನ್ನ ಹೆಸರು ಬಸವರಾಜು.